ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ 2016ರ ಕೆ ಸೆಟ್ಟು ಇತಿಹಾಸದ ಪೇಪರನ್ನು ನಾವು ವಿಶ್ಲೇಷಣೆ ಮಾಡುತ್ತಾ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಶೋಕನ ಕ್ವಶನ್ ಇದೆ. ಅಶೋಕನ ಶಾಸನಗಳಲ್ಲಿರುವ ನಾಗಲವಿಯೋಹಲಕ ಮಹಾಮತಗಳು ಡ್ಯಾಶ್ ಸಂಬಂಧಿಸಿದೆ. ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಆಪ್ಷನ್ಸ್: ಜಿಲ್ಲಾ ಮಟ್ಟದ ಆಡಳಿತಕ್ಕೆ ಅಥವಾ ಪ್ರಾಂತೀಯ ಆಡಳಿತಕ್ಕೆ, ಕೋಟೆಯ ಆಡಳಿತಕ್ಕೆ, ನಗರ ಆಡಳಿತಕ್ಕೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋದಾದರೆ ಇದಕ್ಕೆ ಸರಿಯಾದ ಉತ್ತರ ನಗರ ಆಡಳಿತಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ಡಿ ಆನ್ಸರು, ಡಿ ನಗರ ಆಡಳಿತಕ್ಕೆ. ಇನ್ನು ಎರಡನೇದ್ದು ನೋಡೋದಾದ್ರೆ ಕವಿ ಕಾಳಿದಾಸನ ಈ ಕೆಳಗಿನ ಯಾವ ನಾಟಕವು ಸಿಂಧೂ ನದಿಯ ದಕ್ಷಿಣ ದಂಡೆಯ ಮೇಲೆ ಶುಂಗ ರಾಜಕುಮಾರ ವಸುಮಿತ್ರ ಹಾಗೂ ಯಮನರ ದೊರೆಯೊಂದಿಗೆ ಸಂಘರ್ಷ ನಡೆದಿರುವುದನ್ನು ಉಲ್ಲೇಖಿಸುತ್ತದೆ? ಯಾರ್ದು? ಕವಿ ಕಾಳಿದಾಸನ ಯಾವ ನಾಟಕವು ಸಿಂಧೂ ನದಿಯ ದಂಡೆಯ ಮೇಲೆ ಹಾಗೂ ಶುಂಗ ರಾಜಕುಮಾರ ವಸುಮಿತ್ರ ಹಾಗೂ ಯವನರ ದೊರೆಯೊಂದಿಗೆ ಸಂಘರ್ಷವನ್ನು ನಡೆದಿರುವುದು ಉಲ್ಲೇಖವಾಗಿರುತ್ತೆ ಅಂತ ಕೇಳಿದೆ. ಯಾವ ನಾಟಕವು ಅನ್ನೋದಾದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಸರಿಯಾದ ಉತ್ತರ ಸಿ ಆಗಿರುತ್ತೆ, ಮಾಳವಿ ಕಾಗ್ನಿಮಿತ್ರ ಅಂತೆ. ಇನ್ನು ಮೂರನೇದು, ಈ ಕೆಳಗಿನ ಯಾವುದು ಸರಿಯಾದ ಹೊಂದಾಣಿಕೆಯಾಗಿದೆ? ನಾವು ಎಕ್ಸಾಮ್ ಹಾಲಲ್ಲಿ ಇಲ್ಲೇ ನಾವು ತಪ್ಪು ಮಾಡ್ತಾ ಇರೋದು ಜಾಸ್ತಿ. ಯಾಕಂದರೆ ಸರಿಯಾಗಿ ನಾವು ಕ್ವಶನ್ ನೋಡ್ದೇ ಏನೋ ಒಂದು ಆನ್ಸರ್ನ ನಾವು ಹಾಕ್ತಿದ್ವಿ. ಸೊ ಹಾಗಾಗಿ ಕ್ವಶನ್ನ ಸರಿಯಾಗಿ ಓದ್ಕೋಬೇಕು. ಏನಂತ ಕೇಳಿದ್ರೆ ಹೊಂದಾಣಿಕೆಯಾಗಿದೆ ಅಂತ ಕೇಳಿದರೆ ಯಾವುದು ಹೊಂದಾಣಿಕೆಯಾಗಿದೆ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಶಿಲಪದಿಗಾರಂ ಇಳಂ ಗೋವಾಡಿಗಳು, ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಇನ್ನು ನಾಲ್ಕನೇ ಕ್ವಶನ್ ನೋಡೋದಾದ್ರೆ ಲೋಧಿ ವಂಶವನ್ನು ಆಳಿದವರು ಡ್ಯಾಶ್ ಆಗಿದ್ದರು? ಯಾರಾಗಿದ್ದರು? ಲೋಧಿ ವಂಶವನ್ನು ಆಳಿದವರು ಯಾರು? ಕಟ್ಟ ಅಫಘನ್ನರು ಅಥವಾ ಕಟ್ಟ ತುರ್ಕರು ಅಥವಾ ತೈಮೂರಿ ತುರ್ಕರು, ಏನು ಅಫ್ಘಾನಿಸ್ತಾನದಲ್ಲಿ ನೆಲೆಸಿದ ತುರ್ಕರು? ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದ್ರೆ ಎ ಆಗಿರುತ್ತೆ, ಕಟ್ಟ ಅಫಘನ್ನರು. ಇನ್ನು ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಇನ್ನು ನಂತರ ಐದನೇ ಕ್ವಶನ್ ನೋಡಿದ್ರೆ ದಿವಾನ್ ಇ ಅರ್ಜ್ ಅಥವಾ ಸೈನ್ಯ ಇಲಾಖೆಯನ್ನು ಯಾರು ಸ್ಥಾಪಿಸಿದರು? ದಿವಾನ್ ಇ ಅರ್ಜ್ ಅಥವಾ ಸೈನ್ಯ ಇಲಾಖೆಯನ್ನು ಯಾರು ಸ್ಥಾಪಿಸಿದರು ಅಂತ ಕೇಳಿದರು? ಫಿರೋಜ್ ತುಘಲಕ, ಗಿಯಾಜುದ್ದೀನ್ ತುಘಲಕ, ಬಲ್ಬನ, ಅಲ್ಲಾವುದ್ದೀನ್ ಖಿಲ್ಜಿನ? ಇದಕ್ಕೆ ಸರಿಯಾದ ಉತ್ತರ ಬಲ್ಬನ್ ಆಗಿರುತ್ತೆ, ಸಿ ಬಲ್ಬನ್ನು. ನೆಕ್ಸ್ಟ್ ಕ್ವಶನ್, ವೃತ್ತಿ ಪದ್ಧತಿಯನ್ನು ಈಗ ಗುರುತಿಸುತ್ತಾರೆ? ಯಾವ ರೀತಿ ಗುರುತಿಸುತ್ತಾರೆ? ಯಾವ ಪದ್ಧತಿಯನ್ನು? ಜುಪ್ತಿ ಪದ್ಧತಿಯನ್ನು ಈಗ ಗುರುತಿಸುತ್ತಾರೆ. ಯಾವ ರಯತ್ ವಾರಿ ಪದ್ಧತಿನ, ಮಾಲ್ವಾರಿ ಪದ್ಧತಿನ, ಜಮೀನ್ದಾರ್ ಪದ್ಧತಿನ ಮತ್ತು ಜಗೀರ್ದಾರ್ ಪದ್ಧತಿನ? ಇದಕ್ಕೆ ಸರಿಯಾದ ಉತ್ತರ ರಯತ್ ವಾರಿ ಪದ್ಧತಿ, ಎ ಆಗಿರುತ್ತೆ, ರಯತ್ ವಾರಿ ಪದ್ಧತಿ. ಇನ್ನು ನೆಕ್ಸ್ಟ್ ಕ್ವಶನ್ನು ಏಳನೇದು, 1865 ಅಂದರೆ 1865ರಲ್ಲಿ ಸದರ್ ನ್ಯಾಯಾಲಯಗಳಾದ ದಿವಾನಿ ಮತ್ತು ನಿಜಾಮತ್ಗಳಿಗೆ ಬದಲಾಗಿ ಹೈಕೋರ್ಟ್ಗಳನ್ನು ಡ್ಯಾಶ್ಗಳಲ್ಲಿ ಸ್ಥಾಪಿಸಲಾಯಿತು? ಎಲ್ಲಿ ಸ್ಥಾಪಿಸಲಾಯಿತು? ಇದಕ್ಕೆ ಕೋಲ್ಕತ್ತಾ, ದೆಹಲಿ ಮತ್ತು ಮುಂಬೈ, ಕೋಲ್ಕತ್ತಾ, ಮದ್ರಾಸ್ ಮತ್ತು ಬಾಂಬೆ, ಹೈದರಾಬಾದ್, ಕಲ್ಕತ್ತಾ ಮತ್ತು ಬಾಂಬೆ, ದೆಹಲಿ, ಬಾಂಬೆ ಮತ್ತು ಮದ್ರಾಸ್. ಇದಕ್ಕೆ ಸರಿಯಾದ ಉತ್ತರ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂತಂದರೆ 1865ರಲ್ಲಿ ಕಲ್ಕತ್ತಾ. ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ, ಕಲ್ಕತ್ತಾ, ಮದ್ರಾಸ್ ಮತ್ತು ಬಾಂಬೆದಲ್ಲಿ. ಇನ್ನು ನೆಕ್ಸ್ಟ್ ಕ್ವಶನು, ಸಮಗ್ರ ಪರ್ಯಾಯ ಭಾರತದ ಮೇಲೆ ಬ್ರಿಟಿಷ್ ಪರಮಾಧಿಕಾರವನ್ನು ಸ್ಥಾಪಿಸಲು ಡ್ಯಾಶ್ನಲ್ಲಿ ವಿಕ್ಟೋರಿಯಾ ರಾಣಿ ಭಾರತೀಯ ಸಾಮ್ರಾಜ್ಞಿ ಎಂಬ
ಬಿರುದನ್ನು ಹೊಂದಿದಳು. ಯಾವ ಇಸ್ವಿಯಲ್ಲಿ ವಿಕ್ಟೋರಿಯಾ ರಾಣಿ ಭಾರತೀಯ ಸಾಮ್ರಾಜ್ಞಿ ಎಂಬ ಬಿರುದನ್ನು ಹೊಂದಿದಳು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತ ಶಕ 1876ರಲ್ಲಿ ಬಿರುದನ್ನು ಹೊಂದುತ್ತಾಳೆ. ಇನ್ನೆಷ್ಟು, ನೀಲ್ ದರ್ಪಣ ನಾಟಕದ ಕರ್ತೃ ಯಾರು? ಕ್ವಶನ್ ಏನಂದರೆ ನೀಲ್ ದರ್ಪಣ ನಾಟಕದ ಕರ್ತೃ ಯಾರು? ಇದಕ್ಕೆ ಆಪ್ಷನ್ಸ್ ನೋಡೋದಾದ್ರೆ ಬಂಕಿಮ್ ಚಂದ್ರ ಚಟರ್ಜಿ, ದೀನ್ ಬಂಧು ಮಿತ್ರ, ರವೀಂದ್ರನಾಥ್ ಟ್ಯಾಗೂರ್. ಇದು ರವೀಂದ್ರನಾಥ್ ಟ್ಯಾಗೂರ್ ಆಗಬೇಕಾಗಿತ್ತು. ಸರೋಜಿನಿ ನಾಯ್ಡು. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ದೀನ್ ಬಂಧು ಮಿತ್ರರವರು ನೀಲ್ ದರ್ಪಣ ನಾಟಕದ ಕರ್ತೃ ಆಗಿದ್ರು ಅಂತ ಹೇಳ್ಬೋದು. ಇನ್ನೆಷ್ಟು, ಹೊಯ್ಸಳ ವಾಸ್ತುಶಿಲ್ಪ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದರೆ ಹೊಯ್ಸಳ ವಾಸ್ತುಶಿಲ್ಪ ಗ್ರಂಥದ ಕರ್ತೃ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ ಎಸ್ ಶ್ರೀಕಂಠ ಶಾಸ್ತ್ರಿ ಅವರು ಇದಕ್ಕೆ ಸರಿಯಾದ ಉತ್ತರ. ಇನ್ನೆಷ್ಟು, 11ನೇದು, ಕೆಳಗಿನ ಯಾರು ಜಾರ್ಜ್ ವಾಷಿಂಗ್ಟನ್ನರ ಮಂತ್ರಿಮಂಡಲದಲ್ಲಿ ಖಜಾಂಜಿ ಕಾರ್ಯದರ್ಶಿಯಾಗಿದ್ದರು ಅಂತ ಕೇಳಿದರೆ ಯಾರು ಅಂತಂತಂದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದ್ರೆ ಇದಕ್ಕೆ ಖಜಾಂಜಿ ಕಾರ್ಯದರ್ಶಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅವರು ಆಗಿರ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ. ಇನ್ನೆಷ್ಟು, 12ನೇದು ನೋಡೋದಾದ್ರೆ ದಿ ಏಜ್ ಆಫ್ ರೆವಲ್ಯೂಷನ್ ಕೃತಿಯ ಕರ್ತೃ ಯಾರು? ದಿ ಏಜ್ ಆಫ್ ರೆವಲ್ಯೂಷನ್ ಕರ್ತೃ ಯಾರು ಅಂತ ಕೇಳಿದೆ ಇದಕ್ಕೆ ಸರಿಯಾದ ಉತ್ತರ E.H. ಆಬಸ್ಬಾಮ್, ಸಿ. ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. ಇನ್ನೆಷ್ಟು, ಪೋಸ್ಟ್ ಮಾಡರ್ನಿಸಮ್ ಪೋಸ್ಟ್ ಮಾಡರ್ನಿಸಮ್ ಎಂದರೇನು? ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಪೋಸ್ಟ್ ಮಾಡರ್ನಿಸಮ್ ಒಂದು ವಿಚಾರವಾದ ಮತ್ತು ವಿಷಯಗಳ ಕಂತೆ ಅಂತೆ. ಇನ್ನೆಷ್ಟು ಕ್ವಶನ್ ನೋಡೋದಾದರೆ ಈ ಕೆಳಗಿನ ಯಾವ 2 ನವಶಿಲಾಯುಗದ ನಿವೇಶನಗಳು ಕಾಶ್ಮೀರದಲ್ಲಿವೆ? ಯಾವ 2 ನವಶಿಲಾಯುಗದ ನಿವೇಶನಗಳು ಕಾಶ್ಮೀರದಲ್ಲಿವೆ? ಗುಫ್ಕ್ರಾಲ, ಗಣೇಶ್ವರ, ಬುರ್ಜ್ ಓಮಾ, ಬಾರ್ತಾಲ. ಯಾವುದರಲ್ಲಿ 2ರಲ್ಲಿ ಇದೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. 1 ಮತ್ತು 3 ಗುಫ್ಕ್ರಾಲ್ನಲ್ಲಿ ಒಂದಿದೆ, ಹಾಗೆ ಮತ್ತು ಬುರ್ಜ್ ಓಮಲ್ಲಿ ಕೂಡ ಒಂದಿದೆ ನವಶಿಲಾಯುಗದ ಕಾಶ್ಮೀರದಲ್ಲಿ. ಇನ್ನೆಷ್ಟು, ಈ ಕೆಳಗಿನ ಯಾವ ಅಶೋಕನ ಪ್ರಮುಖ ಬಂಡೆಗಲ್ಲು ಶಾಸನಗಳು ದಕ್ಷಿಣ ಭಾರತದ ರಾಜ್ಯಗಳನ್ನು ಹೆಸರಿಸಿವೆ? ಅಶೋಕನ ಪ್ರಮುಖ ಬಂಡೆಗಲ್ಲು ಶಾಸನಗಳು ದಕ್ಷಿಣ ಭಾರತದ ರಾಜ್ಯಗಳನ್ನು ಹೆಸರಿಸಿವೆ ಅಂತ ನೋಡಿದಾದ್ರೆ 3ನೇ ಬಂಡೆಗಲ, 2ನೇದ, 13ನೇದ ಮತ್ತು 9ನೇದ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. 2 ಮತ್ತು 3. 2ನೇ ಬಂಡೆಗಲ್ಲು ಶಾಸನ ಹಾಗೂ 13ನೇ ಬಂಡೆಗಲ್ಲು ಶಾಸನದಲ್ಲಿ ಅಶೋಕನ ಪ್ರಮುಖ ಬಂಡೆಗಳ ದಕ್ಷಿಣ ಭಾರತ ರಾಜ್ಯಗಳನ್ನು ಹೆಸರಿಸಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು, ಈ ಕೆಳಗಿನ ಯಾವ ವೇದಾಂಗಗಳ ಭಾಗವಾಗಿಲ್ಲ ಅಂತಂತಂದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡಿದರೆ ಕೆಳಗಿನ ಯಾವ ವೇದಾಂಗಗಳ ಭಾಗವಾಗಿಲ್ಲ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. 3 ಮತ್ತು 4 ಧನುರ್ವೇದ ಹಾಗೂ ಉಪನಿಷತ್ತುಗಳು ಭಾಗವಾಗಿಲ್ಲ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೂರುದ್ದೀನ್ ಮೊಹಮ್ಮದ್ ಔಫಿ ಬರೆದಿರುವ ಕೃತಿಗಳು ಯಾವ್ಯಾವು? ನೂರುದ್ದೀನ್ ಮೊಹಮ್ಮದ್ ಔಫಿ ಬರೆದಿರುವ ಕೃತಿಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಸರಿಯಾದ ಉತ್ತರ ಆಗುತ್ತೆ. 1ನೇದು ಎ ಲುಬಬ್ ಉಲ್ ಅಲ್ ಬಾದ್ 1ನೇದು, ಮತ್ತು ಜವಾಮಿ ಉಲ್ ಹಿಕಾಯತ್ ವ ಲವಾಮಿ ಉಲ್ ರಯಾವತ್. ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ನಕ್ಷಬಂದಿ ಪಂಥ ಪರಂಪರೆಯ 2 ಪ್ರಮುಖ ಸಂತರು ಯಾರು? ನಕ್ಷಬಂದಿ ಪಂಥ ಪರಂಪರೆಯ 2 ಪ್ರಮುಖರು ಯಾರಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ.
1 ಮತ್ತು 4 ಸಿ ಆಗಿರುತ್ತೆ. ಖ್ವಾಜಾ ಬಾಕಿ ಬಿಲ್ಲಾವು ಹಾಗೆ ಶೇಖ್ ಅಬ್ದುಲ್ ಲತೀಫ್ ಇದಕ್ಕೆ ಸರಿಯಾದ ಉತ್ತರ. ಇನ್ನೆಷ್ಟು, ಕೆಳಗಿನ ಯಾರು ಇಬ್ಬರು ಜಹಾಂಗೀರನ ಮಕ್ಕಳು? ಜಹಾಂಗೀರನ ಮಕ್ಕಳು ಯಾರು? ಪರ್ವೇಜಾನು, ಶಹರ್ಯಾರ, ಹಸನ, ಹುಸೇನ. ಯಾರು ಜಹಾಂಗೀರನ ಮಕ್ಕಳು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಎ 1 ಮತ್ತು 2 ಪರ್ವೇಜ್ ಹಾಗೂ ಶಹರ್ಯಾರ್. ಇನ್ನೆಕ್ಸ್ಟ್ ಕ್ವಶನ್ನು, ಅಲ್ಪಕಾಲ ಜೀವಿತದಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಕ್ರಾಂತಿಕಾರಿಗಳು ಪರ್ಯಾಯ ಸರ್ಕಾರಗಳನ್ನು ಸ್ಥಾಪಿಸಿದ ಸ್ಥಳಗಳು ಯಾವ್ಯಾವು ಅಂತ ಕೇಳಿದರೆ ಅಲ್ಪಕಾಲದಲ್ಲಿ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಸಿ ಆಗಿರುತ್ತೆ. 1, 2 ಮತ್ತು 4 ಇದಕ್ಕೆ ಸರಿಯಾದ ಉತ್ತರ ಸಿ. ಬಾಲಿಯಾ UPಯಲ್ಲಿ ಸ್ಥಾಪನೆಯಾಗುತ್ತೆ ಮತ್ತು ಹಾಗೆ ತಂಬೂಕ್ ಬೆಂಗಾಲದಲ್ಲಿ, ಆಮೇಲೆ ಸತಾರ ಬಾಂಬೆದಲ್ಲಿ ಸ್ಥಾಪಿಸಲಾಗುತ್ತೆ. ಇನ್ನೆಕ್ಸ್ಟ್ ಕ್ವಶನ್ನು, ದೆಹಲಿಯ ಕೆಂಪುಕೋಟೆಯಲ್ಲಿ ಈ ಕೆಳಗಿನ ಯಾರನ್ನು ಬ್ರಿಟಿಷರು ಅಪರಾಧ ತನಿಖೆಗೆ ಒಳಪಡಿಸಿದ್ದರು? ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತೆ. ಇದಕ್ಕೆ 1, 2 ಮತ್ತು 4 ಶಹಜಾನ್ ನವಾಜ್ ಖಾನ್ ಹಾಗೂ ಗುರುದಯಾಲ್ ಸಿಂಗ್ ಧಿಲ್ಲೋನ್ ಹಾಗೆ ಪ್ರೇಮ್ ಸೆಹಗಲ್ರವರು. ಇದಕ್ಕೆ ಸರಿಯಾದ ಉತ್ತರ ಪ್ರೇಮ್ ಸೆಹಗಲ್ರವರು. ನಂತರ 22ನೇ ಕ್ವಶನ್ ನೋಡೋದಾದ್ರೆ, ಈ ಕೆಳಗಿನ ಯಾರು ರಾಜಕೀಯ ನಾಯಕರಾಗಿ ಮಹಾತ್ಮರು ಸೋತರು ಎಂದು ಘೋಷಿಸಿದರು? ಕೆಳಗೆ ರಾಜಕೀಯ ನಾಯಕರಾಗಿ ಮಹಾತ್ಮರು ಸೋತರೆಂದು ಯಾರು ಘೋಷಿಸುತ್ತಾರೆ ಅಂತ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. 2 ಮತ್ತು 4 ಅಂದರೆ ಸುಭಾಷ್ ಚಂದ್ರ ಬೋಸ್ ಹಾಗೂ ವಿಠಲ್ ಭಾಯ್ ಪಟೇಲ್ ಅವರು ರಾಜಕೀಯ ನಾಯಕರಾಗಿ ಮಹಾತ್ಮರು ಸೋತರು ಅಂತ ಹೇಳ್ತಾರೆ ಇವರಿಬ್ಬರು. ಇನ್ನೆಷ್ಟು ಕ್ವಶನ್, ಪ್ರತಿಪಾದನೆ ಮತ್ತು ಸಮರ್ಥನೆ ಇವನ್ನು ನೋಡೋದಾದ್ರೆ, ವೇದ ಸಾಹಿತ್ಯ ಪ್ರತಿಪಾದನೆ ಮೊದಲನೇದಾಗಿ, ವೇದ ಸಾಹಿತ್ಯವು 4 ಭಿನ್ನ ವರ್ಗದ ಸಾಹಿತ್ಯ ಸಂರಚನೆಯನ್ನು ಒಳಗೊಂಡಿದೆ ಅಂತ ಕೇಳಿದೆ. ಇನ್ನು ಸಮರ್ಥನೆ ಏನಂತಂದರೆ, ವೇದಾಂಗಗಳು 6 ಅವುಗಳೆಂದರೆ ಶಿಕ್ಷಾ ಮತ್ತು ಕಲ್ಪ, ನಿರುಕ್ತ ಮತ್ತು ಛಂದಸ್ಸು ಮತ್ತು ಜ್ಯೋತಿಷ್ಯ. ಇವು ಸಂಕೇತಗಳನ್ನು ನೋಡೋದಾದರೆ ಯಾವುದ್ಯಾವುದು ಕರೆಕ್ಟಾಗಿದೆ ಅನ್ನೋದು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಸರಿಯಾದ ಉತ್ತರ ಬಿ ಆಗಿರುತ್ತೆ. ಏನಪ್ಪ ಅಂದರೆ ಎ ಮತ್ತು 6 ಎರಡೂ ಸರಿಯಾಗಿವೆ. ಆದರೆ 6 ಎಯ ಸರಿಯಾದ ವಿವರಣೆ ಅಲ್ಲ. 6 ಎಯ ಸರಿಯಾದ ವಿವರಣೆ ಅಲ್ಲ ಅಂತ ಹೇಳಿದ್ದಾರೆ. ಇನ್ನೆಷ್ಟು ಕ್ವಶನ್ನು, ಪ್ರತಿಪಾದನೆ ಎ, ಅಶೋಕನ ಜೀವನದಲ್ಲಿ ಕಳಿಂಗ ಯುದ್ಧವು ಪ್ರಮುಖ ಮೈಲಿಗಲ್ಲಾಗಿತ್ತೆಂದು ಸಾಬೀತಾಗಿದೆ. ಅಶೋಕನ ಜೀವನದಲ್ಲಿ ಕಳಿಂಗ ಯುದ್ಧವು ಪ್ರಮುಖ ಮೈಲಿಗಲ್ಲಾಗಿತ್ತೆಂದು ಸಾಬೀತಾಗಿದೆ. ಸಮರ್ಥನೆಯೇನು? ಅಶೋಕನು ಬುದ್ಧನ ಸಾಮಾನ್ಯ ಆರಾಧಕನಾಗಿದ್ದನು, ಆದರೆ ಹೊಸ ಧರ್ಮ ನಂಬಿಕೆಗೆ ಹಲವಾರು ಬಾರಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಲಿಲ್ಲ. ಅಂದರೆ ಅಶೋಕನು ಬುದ್ಧನ ಸಾಮಾನ್ಯ ಆರಾಧಕನಾಗಿದ್ದನು, ಆದರೆ ಹೊಸ ಧರ್ಮ ನಂಬಿಕೆಗೆ ಹಲವಾರು ಬಾರಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿಲ್ಲ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಎ ಅನ್ನು ನೋಡೋಣ ಅಂತಂದರೆ ಎ ಮತ್ತು 6 ಎರಡೂ ಸರಿಯಾಗಿವೆ, ಆದರೆ 6 ಎಯ ಸರಿಯಾದ ವಿವರಣೆ ಅಲ್ಲ. 6 ಎಯ ಸರಿಯಾದ ವಿವರಣೆ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು 25ನೇದು, ಸಾಂಚಿಯಲ್ಲಿ ಪ್ರತಿಪಾದನೆ ಎ, ಸಾಂಚಿಯಲ್ಲಿ 9 ಬೃಹತ್ ಗಾತ್ರದ ಸ್ತೂಪಗಳಿದ್ದು ಅವೆಲ್ಲವೂ ಕೂಡ ಉತ್ತಮವಾದ ಸಂರಕ್ಷಿತ ಸ್ಥಿತಿಯಲ್ಲಿವೆ.
ಉತ್ತಮವಾದ ಸಂರಕ್ಷಿತ ಸ್ಥಿತಿಯಲ್ಲಿವೆ ಅಂತ ಹೇಳಿದ್ದಾರೆ. ನೋಡೋಣ. ಇನ್ನು ಸಮರ್ಥನೆ. ಈ ಬೃಹತ್ ಸ್ತೂಪವನ್ನು ಮೂಲತಃ ಅಶೋಕನು ನಿರ್ಮಿಸಿದನು. ಯಾರು ನಿರ್ಮಿಸ್ತಾರೆ? ಅಶೋಕನು ನಿರ್ಮಿಸಿದನು. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತೆ. ಎ ತಪ್ಪು, ಆದರೆ ಆರ್ ಸರಿಯಾಗಿದೆ. ಅಂದರೆ ಎ ತಪ್ಪು, ಆರ್ ಸರಿಯಾಗಿದೆ ಅಂತಂತಂದರೆ ಸಾಂಚಿಯಲ್ಲಿ 9 ಬೃಹತ್ ಗಾತ್ರದ ಸ್ತೂಪಗಳಿದ್ದು ಅವುಗಳೆಲ್ಲವೂ ಕೂಡ ಉತ್ತಮವಾದ ಸಂರಕ್ಷಿತ ಸ್ಥಿತಿಯಲ್ಲಿವೆ ಅಂತ ಹೇಳಿದ್ದಾರೆ. ಆದರೆ ಇದು ತಪ್ಪು ಅಂತ ಹೇಳಿದರೆ ಈ ಬೃಹತ್ ಸ್ತೂಪವನ್ನು ಮೂಲತಃ ಅಶೋಕನು ನಿರ್ಮಿಸಿದನು.